ಬೆಂಗಳೂರಿನಲ್ಲಿ ಬೀಡಾಡಿ ವಾಹನಗಳ ಟೋಯಿಂಗ್ ಮಾಡುವಂತ ಕೆಲಸ ಇವತ್ತಿನಿಂದ ಆರಂಭವಾಗಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬೀಡಾಡಿ ವಾಹನಗಳ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೇವೆ, ವೆರಿ ಗುಡ್, ಕ್ಲೀನ್ ಬೆಂಗಳೂರು ಮಾಡ್ತಾ ಇದ್ದೇವೆ, ಒಂದು ವಾರ ವಾಹನಗಳಿಗೆ ನೋಟಿಸ್ ಕೊಟ್ಟು ಹೇಳುತ್ತೇವೆ, ತೆರವು ಮಾಡಲಿಲ್ಲ ಅಂದ್ರೆ ಹರಾಜು ಹಾಕುವ ಕೆಲಸ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬೀಡಾಡಿ ವಾಹನಗಳ ಟೋಯಿಂಗ್, ಸೊ ಈಗ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ನೋಡಿ. ಒಂದು ವಾರ ಟೈಮ್ ಕೊಟ್ಟು ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಇಟ್ಟಿರ್ತೀವಿ, ನಿನ್ನೆ ಎತ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅದನ್ನು ಅವರೇ ಎತ್ಕೊಂಡು ಹೋದ್ರೆ ಪರವಾಗಿಲ್ಲ, ಅವ್ರು ಎತ್ಕೊಂಡು ಹೋಗಲಿಲ್ಲ ಅಂತಂದ್ರೆ ನಾವು ಎತ್ಕೊಂಡು ಹೋಗಿ ಬಿಸಾಕಿ ಅದಕ್ಕೇನು ಬೇಕೋ ಡ್ಯಾಮೇಜಸ್ ಹಾಕ್ತೀವಿ, ಇಲ್ಲ ಅಂದರೆ ಆಕ್ಷನ್ಗೆ ಹಾಕ್ತೀವಿ. ಸೊ ಕಂಡಲ್ಲೆಲ್ಲ ವಾಹನಗಳನ್ನ ನಿಲ್ಲಿಸ್ಕೊಂಡ್ಬಿಟ್ಟು ಎಲ್ಲೆಂದ್ರೆ ಬೇಕಲ್ಲೆಲ್ಲ ಓಡಾಡ್ಕೊಂಡಿರ್ತಾರೆ. ಯಾರ್ದೋ ಜಾಗ, ಯಾರೋ ವಾಹನ ತಂದು ನಿಲ್ಲಿಸ್ಕೊಳ್ತಾರೆ, ಅಲ್ಲಿ ಕಿರಿಕಿರಿ ಆಗ್ತಾ ಇರತ್ತೆ.